ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಇವತ್ತು ಏನಪ್ಪ ಅಂತಂದರೆ ನಾನು ಭಾರತದಲ್ಲಿರುವ ರಾಜ್ಯಗಳ ವಿಶೇಷ, ಅದರಲ್ಲಿ ನಾವು ಮುಖ್ಯವಾಗಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರುವ ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವೊಂದು ಮಾಹಿತಿಗಳನ್ನು ಇದರಲ್ಲಿ ಇವೆ. ಅವು ನಿಮಗೇನಪ್ಪ ಅಂತಂದರೆ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಹೌದಾ? ಎಸ್, ನೋಡಿರಿ, ಈ ಬುಕ್ಕದಲ್ಲಿ ಎಲ್ಲ ಥರದ ವಿಷಯಗಳಿವೆ. ಏನು 29 ರಾಜ್ಯಗಳ ಸಂಪೂರ್ಣ ಮಾಹಿತಿ. ಅಂದರೆ ಈ ಬುಕ್ಸು ಮೋಸ್ಟ್ಲಿ ಒಂದು 2020 ಇರ್ಬೋದು, 2020 ಇರ್ಬೋದು. ಆವಾಗ ಈ ಬುಕ್ಕನ್ನು ನಾನು ಖರೀದಿ ಮಾಡಿದ್ದೆ. ಎಲ್ಲಿಯಪ್ಪ ಗುರು ಅಕಾಡೆಮಿ ಅಂತ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಸಿನ್ನೂರಲ್ಲಿ ನಿಂತಿತ್ತು. ಆವಾಗ ನಾನು ಡಿಗ್ರಿ ಫಸ್ಟ್ ಇಯರ್ ಇದ್ದಾಗಲೇ ಹೋಗ್ತಿದ್ನಿ. ಇವಾಗ ಬಿಟ್ಟಿದ್ದೀನಿ. ಬುಕ್ಸ್ ತಗೊಂಡಿದ್ದೀನಿ. ನೋಡಮ್ರಿ, ಇವಾಗ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಗಳ ವಿವರಣೆ ಅಷ್ಟೇ ನಿಮಗೆ ನಾನು ವಿಡಿಯೋ ಮಾಡಿ ಇದರಲ್ಲಿ ನೀವು ಓದ್ರಿ. ನಾನು ಅಷ್ಟೇ ಹಾಕ್ತೀನಿ ನಿಮಗೆ. ಓಕೆನಾ? ಓಪನ್ ಮಾಡ್ತೀನಿ. ಎಸ್, ನೋಡಿರಿ, ಮೊದಲನೇದಾಗಿ ಗದಗ ಜಿಲ್ಲೆ. ಎಸ್, ಈ ಗದಗ ಜಿಲ್ಲೆಯ ಸಂಪೂರ್ಣ ಮಾಹಿತಿ ಇದರಲ್ಲಿದೆ, ನೀವು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆ, ಕೆಲವೊಂದು ಮಾಹಿತಿ ಇದೆ, ಯೂಸ್ ಆಗ್ಬೋದು ನಿಮಗೆ. SDA FDA ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗ್ತೈತಿ. ಅದೇ ರೀತಿಯಾಗಿ ನೋಡಿರಿ, ಬಳ್ಳಾರಿ ಜಿಲ್ಲೆ, ಇದರ ಮಾಹಿತಿ ಸಹ ಇಲ್ಲಿದೆ ನೋಡಿರಿ. ಎಸ್, ಜನರಲ್ ನಾಲೆಜ್ ಕಣ್ರಿ, ವೆರಿ ಇಂಪಾರ್ಟೆಂಟ್. ಹೌದಾ? ನಿಜವಾಗ್ಲೂ ನಮಗೆ ಬೇಕಾಗ್ತೈತಿ ಇದು. ಬಳ್ಳಾರಿ ಜಿಲ್ಲೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ಮಂಗಳೂರು ಜಿಲ್ಲೆ ನೋಡಿರಿ. ಸ್ಪಷ್ಟತೆ ಕಾಣ್ತಾ ಇದೆನಾ? ನಿಮಗೆ ಏನಾದರೂ ಕಾಣ್ತಾ ಇಲ್ಲಪ್ಪ ಅಂತಂದರೆ ಕೇಳಿರಿ, ಮತ್ತು ಇನ್ನೊಂದು ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಎಸ್, ಈ ಜಿಲ್ಲೆಗಳ ಬಗ್ಗೆ ಮಾಹಿತಿ ಸ್ವಲ್ಪ ಜನರಲ್ ನಾಲೆಜ್ ಆಗಿ. ಎಸ್, 2020 ರೀ ತೊಗೊಂಡಿದ್ದೆ ನಾನು. 17ರಲ್ಲೂ ನೆನಪಿಲ್ಲ ನನಗೆ. ನೋಡಿರಿ, ಹುಸೇನಪ್ಪ ನಾಯಕ್ ಅಂತಿದೆ. ಹುಸೇನಪ್ಪ ಸರ್ ಹೇಳ್ತಾ ಇದ್ರು ನನ್ನ ಕೋಚಿಂಗ್. ಅವರು ಪೊಲೀಸ್ ಇದ್ದಾರೆ ಕಣ್ರಿ. ಅವರು ಫ್ರೀಯಾಗಿ ಕೋಚಿಂಗ್ ನಡೆಸ್ತಿದ್ರಿ. ಯಾರು ಫ್ರೀಯಾಗಿ ಕೋಚಿಂಗ್ ಇರ್ತಾರೆ ಇವಾಗ? ಹೌದಾ? ನೋಡಿರಿ, ಹಾವೇರಿ ಜಿಲ್ಲೆ ಕಾಣ್ತಾ ಇದೆ ಅಲ್ವಾ? ನೋಡಿರಿ, ಜನರಲ್ ನಾಲೆಜ್. ಈ ಥರ ನಾನು ಕೆಲವೊಂದು ಜನರಲ್ ನಾಲೆಜ್ ಇದೇ ರೀತಿಯಾಗಿ ಬುಕ್ಕುಗಳನ್ನು ರೆಫರೆನ್ಸ್ ಮಾಡೀನಿ ಬಿಡ್ತೀನಿ. ಓಕೆನಾ? ಯೂಸ್ ಆಗ್ತಾವೆ ನಿಮಗೆ. ಶಿವಮೊಗ್ಗ ಜಿಲ್ಲೆ ಕಂಡ್ರಿದು. ಶಿವಮೊಗ್ಗದ ಬಗ್ಗೆ ಇದೆ ಡೀಟೇಲ್ ಆಗಿ. ಹೌದಾ? ನೋಡಿರಿ, ಶಿವಮೊಗ್ಗ ಎಲ್ಲ ವಿಷಯ ತಿಳ್ಕೊಬೋದು ಇದರಲ್ಲಿ. ಜನರಲ್ ಆಗಿ ಕ್ವಶನ್ ಕೇಳ್ತಿರ್ತಾರೆ. SDA FDA PC ಬರೆಯೋರಾಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ನೋಡಿರಿ ಬರುತ್ತಿದ್ದು. ಸಾಮಾನ್ಯ ಜ್ಞಾನ ಯೂಸ್ ಆಗುತ್ತೆ. ಹೌದಾ? ಮನೆಯಲ್ಲಿ ಇದೆ, ಬಟ್ ನನಗೆ ಯೂಸ್ ಆಗ್ತಾ ಇದೆ ಇನ್ನಾದರೂ ಸಹ. ಉಡುಪಿ ಜಿಲ್ಲೆ ನೋಡಿರಿ, ಉಡುಪಿ ಜಿಲ್ಲೆ ನಮ್ಮ ಕರ್ನಾಟಕ ಜನತೆ, ಕನ್ನಡ ಓದುಗರಿಗೆ ಸಹಾಯವಾಗುತ್ತೆ. ಹೌದಾ? ಚಿಕ್ಕಮಗಳೂರು ಜಿಲ್ಲೆ. 31 ಜಿಲ್ಲೆಗಳಿವೆ, ಬಟ್ ನಾನು ಸ್ವಲ್ಪ ಇವೆ ಜಿಲ್ಲೆಗಳು, ಬಟ್ ಮಕ್ಕಳು ಕೆಲವೊಂದು ಪುಟಗಳನ್ನು ಹರಿದಾಕಿದ್ದಾರೆ ಫಸ್ಟಿಗೆ, ಸ್ಟಾರ್ಟಿಂಗ್ಗೆ. ತುಮಕೂರು ಜಿಲ್ಲೆ ನೋಡಿರಿ, ತುಮಕೂರು ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಇದರ ಮಾಹಿತಿ ನೋಡಿರಿ ಮಾಡಿದ್ದೀನಿ. ಹಾಸನ ಜಿಲ್ಲೆ ಕಣ್ರಿ, ಹಾಸನ. ಕೋಲಾರ ಜಿಲ್ಲೆ. ಈ ಥರ ಮಾಡ್ತಾ ಸಾಮಾನ್ಯ ಜ್ಞಾನ ಈ ಥರ ನಾನು ಜನರಲ್ ಆಗಿ ಒಂದೊಂದು ಬಿಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡ್ರಿ. ನಮಗೆ ಒಂದು ಸ್ವಲ್ಪ ಲೈಕ್ ಮಾಡಿ. ಹಂಗೆ ನಿಮ್ಗೆ ಏನಾದರೂ ಬೇಕಿದ್ದರೆ ಮೆಸೇಜ್ ಕಮೆಂಟ್ ಮಾಡಿ.
ನಾನು ಅದನ್ನ ರೆಫರೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಎಸ್, ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತದೆ ಅಂತ ತಿಳಿಸಿ, ನಾನು ಕಲೆಕ್ಟ್ ಮಾಡಿ ನಿಮಗೆ ಹಾಕ್ತೀನಿ. ನಿಮಗೇನು ಯೂಸ್ ಆಗಲಿ ಕಣ್ರಿ. ನೀವಾದರೂ ಏನಾದರೂ ಸಾಧನೆ ಮಾಡಿ. ಓಕೆನಾ? ರಾಮನಗರ ಜಿಲ್ಲೆ, ಬೆಂಗಳೂರು ಜಿಲ್ಲೆ ನೋಡ್ರಿ. ಶನಪ್ ಸರ್ ಗ್ರೇಟ್ ಫ್ರೀ ಕೋಚಿಂಗ್ ಹೇಳ್ತಾ ಇದ್ರಿ. ಬೆಳಿಗ್ಗೆ ಸಾಯಂಕಾಲವರೆಗೂ 2 or 3 hour ಹೇಳ್ತಿದ್ರಿ. ಹೋಗ್ತಿದ್ವಿ ನಾವು. ಏನು ಮಾಡೋದಪ್ಪ, ಸಾರಿ ಕಣ್ರಿ. ಮಾಡಿದ್ದೀನಿ ಹಾಗೆ. ಹೌದಾ? ಮೈಸೂರು ಜಿಲ್ಲೆ, ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರು ನೋಡಿದ್ರಲ್ವಾ, ಪುಟ ಹೋಯ್ತಲ್ವಾ? ಚೆನ್ನಾಗಿ ಸ್ಟಡಿ ಮಾಡಿರಿ. ಮೈಸೂರು ಸಹ ಇಂಪಾರ್ಟೆಂಟ್. ಕ್ಲಿಯರಾಗಿ ಕಾಣ್ತಾನೇ ಇಲ್ಲಲ್ವಾ? ಏನು ಮಾಡೋದಪ್ಪ, ಫೋನು ಭಾಳ ವರ್ಷ ಆಗಿದೆ ತಗೊಂಡು. ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಬೇಗ. ಬಡೂರಪ್ಪ, ಏನು ಮಾಡೋದು? ಚಾಮರಾಜ ಜಿಲ್ಲೆ ನೋಡ್ರಿ. ಓಕೆನಾ? ಕೊಡಗು ಜಿಲ್ಲೆ, ನೋಡ್ರಿ. ವಿಜಯಪುರ ಜಿಲ್ಲೆಯನ್ನು ಪಂಚನದಿಯ ಜಿಲ್ಲೆ ಎಂದು ಕರೆಯುತ್ತಾರೆ. ತಾಳಿಕೋಟೆ ಕದನ ನೋಡ್ರಿ. ಈ ರಾಜ್ಯದಲ್ಲಿ ಏನೇನು ಘಟನೆಗಳು ಎಲ್ಲನೂ ಇದೆ. ಈಗ ಅಂದ್ಕೊಂಡು ಹಾಕಕತ್ತೀನಿ. 2017ರಲ್ಲಿ ಖರೀದಿ ಮಾಡಿದ್ದೆ. ಭಾಳ ವರ್ಷದ ಬುಕ್ಕು ಇದು. ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಜಿಲ್ಲೆಗಳು ಕಡಿಮೆ ಇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ಮಾಹಿತಿ ಇಲ್ಲ. ಬೀದರ್ ಜಿಲ್ಲೆ ನೋಡ್ರಿ. ಬೀದರ್ ಬಹುಮನಿ ಸುಲ್ತಾನರ 2ನೇ ರಾಜಧಾನಿಯಾಗಿತ್ತಂತ್ರಿ ಇದು. ಧಾರವಾಡ ನೋಡ್ರಿ. ಧಾರವಾಡದಲ್ಲಿ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದಾರೆ ಅಲ್ವಾ ಕೋಚಿಂಗ್ಗೆ. ಎಲ್ಲ ರೀತಿಯ ಕೋಚಿಂಗ್ ನೀಡ್ತಾ ಇದ್ದಾರೆ ಅಂತ ಅಲ್ಲಿ. ಸೂಪರ್ ಅಲ್ವಾ? ನೋಡ್ರಿ. ಕಲಬುರಗಿ ಜಿಲ್ಲೆಯ ಡೀಟೇಲ್ಗಳಿವೆ. ಯಾದಗಿರಿ, ದಾವಣಗೆರೆ, ಡನ್.